ನಮಸ್ಕಾರ ರೀಪ್ಪ ಎಲ್ಲ ನಮ್ಮ ದ್ವಾಡ ಮಂದಿಗೆ ಹೆಂಗಿದಿರಿ ಆರಾಮದಿರಿ ಅಂತ ತಿಳ್ಕೊತೀನಿ. ವೆಲ್ಕಮ್ ಟು ಲಕ್ಕಿ ಫಾರ್ಮಿಂಗ್ ಮೋದೋಳ್. ಇವತ್ತೇನು ಹೇಳಕ್ಕೆ ಹೊಂಟೀನಿ ಅಂದ್ರೆ ಕೋಳಿನ ಕಾವಿ ಕುಣಿಸೋದು ಇಂಥ ಬೇಸಿಗೆಯಲ್ಲಿ ಹೆಂಗೆ ಕುಡಿಸೋದು ಉತ್ತಮ ಅಂತೇಳಿ ನಿಮ್ಗೆ ಹೇಳ್ತೇನೆ ನೋಡ್ರಿ. ಬೇಸಿಗೆ ಟೈಮ್ನಾಗ ಕೋಳಿನ ಹೀಟಿಗೆ ಕುಣಿಸೋದು ತಪ್ಪ ಅಂತ ಹೇಳ್ತಾರೆ. ಯಾಕೆ ತಪ್ಪ ಅಂತ ಹೇಳ್ತಾರೆ ಅಂದ್ರೆ, ನನಗೆ ತಿಳಿದ ಮಟ್ಟಿಗೆ ಬೇಸಿಗೆ ಟೈಮ್ನಾಗ ತತ್ತಿ ಜಲ್ದಿ ಕೆಡ್ತಾವೆ. ಅದಕ್ಕೆ ಕೆಡು ಸಂಬಂಧ ಮರಿ ಬರಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಸಿಗೆ ಒಳಗೆ ಕೋಳಿನ ಹೀಟಿಗೆ ಇಡಬೇಡ ಅಂತ ಹೇಳ್ತಾರೆ. ಆದ್ರೆ ಬೇಸಿಗೆ ಟೈಮ್ನಾಗ ಹೀಟಿಗೆ ಇಟ್ಟಿವಿ ಅಂದ್ರೆ ಮರಿಗಳು ಜಲ್ದಿ ಬರ್ತಾವೆ. 19-20 ದಿವಸ ಒಳಗಾಗಿನೇ ಬರ್ತಾವೆ. ಬಟ್ ತಂಪಿದ್ದ ಟೈಮ್ನಾಗ ಮಳೆಗಾಲದಾಗ ಚಳಿಗಾಲದಾಗ ಏನಾಗ್ತಾವೆ ಅಂದ್ರೆ 20 ಡೇಸ್ ಮ್ಯಾಗ ಆಗ್ತಾವೆ. 20 ಡೇಸ್ 21 ಡೇಸ್ 22 ಡೇಸ್ ತೊಗೋತಾವೆ. ಅದಕ್ಕಾಗಿ ಬೇಸಿಗೆ ಟೈಮ್ನಾಗ ಮರಿಗಳ್ನ ತೆಗಿಬೇಕಾಗಿತ್ತಂದ್ರೆ ಇಡ್ರಿ, ಏನಾಗಂಗಿಲ್ಲ, ಕೆಡಂಗಿಲ್ಲ. ತತ್ತಿನ ನಾನು ಇಟ್ಟೇನೆ, ಮರಗಳು ಬಂದಾವ. ಓಪನ್ ಸ್ಪೇಸ್ನಾಗ ಇಡ್ರಿ. ನಾ ಇಟ್ಟೇನೆ ನೋಡ್ರಿ, ಪೂರ ಗಾಳಿ ಫುಲ್ ಓಪನ್ ಟು ಓಪನ್ ಬರ್ಬೇಕು. ಆದ್ರೆ ಮರಗಳು ಬಂದಾದ್ಮ್ಯಾಗ ಒಟ್ಟು ಹೀಟ್ ಜಾಸ್ತಿ ಮಾಡ್ಬೇಡ್ರಿ. ಹೀಟಿಂಗ್ ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ, ಡೆತ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಮತ್ತು ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಏನರ ನಾಟಿ ಕೋಳಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡ್ಕೊಳ್ಳಿ.